ನೂರಾರು ಮಹಿಳೆಯರಿಗೆ 30 ಕೋಟಿ ವಂಚಿಸಿದ್ರು ಈ ವಂಚಕ ದಂಪತಿಗಳು. ಈಗ ಈ ದಂಪತಿಗಳು ಪೊಲೀಸ್ ಕೆಡ್ಡಾಗೆ ಬಿದ್ದಿದ್ದಾರೆ. ವಂಚಕ ದಂಪತಿಗಳಿಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಬಂಧನ. ಈ ಮುಖಗಳನ್ನೊಮ್ಮೆ ನೋಡ್ಕೊಂಡು ಬಿಡಿ. ಮೊಬೈಲ್ ಹಿಡ್ಕೊಂಡು ಪೋಸ್ ಕೊಟ್ಟಿರುವ ಈ ಖತರ್ನಾಕ್ ಹೆಸರು ಶಿವಾನಂದ ಮೂರ್ತಿ. ಇನ್ನೊಂದೆಡೆ ತೋಳು ಹಿಡಿದುಕೊಂಡು ಫೋಟೋದಲ್ಲಿ ಕಾಣುತ್ತಿರುವ ಮಹಿಳೆ ಅನ್ನಪೂರ್ಣ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ನೂರಾರು ಜನರಿಗೆ ವಂಚಿಸಿದ್ದ ಕಿಲಾಡಿ ದಂಪತಿ ಕಾಕಿ ಕೆಡ್ಡಾಗೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಆರೋಪಿಗಳನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿ ಹಲವು ಭಾಗದ ಜನರಿಗೆ ಈ ಕಿಲಾಡಿ ಜೋಡಿ 30 ಕೋಟಿ ವಂಚಿಸಿತ್ತು. ಹೂಡಿಕೆ ಮಾಡಿದ್ದ ಹಣಕ್ಕೆ ದುಪ್ಪಟ್ಟು ಬಡ್ಡಿ ನೀಡೋದಾಗಿ ಆಮಿಷ ಒಡ್ಡಿ ಪರಾರಿಯಾಗಿತ್ತು. ಈ ಸಂಬಂಧ ತುಮಕೂರು ನಗರ ಪೊಲೀಸರಿಗೆ ನೂರಾರು ಜನರು ದೂರು ನೀಡಿದ್ರು. ಕೇಸ್ ದಾಖಲಿಸಿಕೊಂಡಿದ್ದ ತುಮಕೂರು ನಗರ ಪೊಲೀಸರು ನಾಪತ್ತೆಯಾಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಹಾಗೂ ಆತನ ಪತ್ನಿ ಅನ್ನಪೂರ್ಣ ಎಂಬುವರನ್ನ ಬಂಧಿಸಿದ್ದಾರೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ನೂರಾರು ಮಹಿಳೆಯರಿಗೆ 30 ಕೋಟಿ ವಂಚಿಸಿದ್ರು ಈ ವಂಚಕ ದಂಪತಿಗಳು. ಈಗ ಈ ದಂಪತಿಗಳು ಪೊಲೀಸ್ ಕೆಡ್ಡಾಗೆ ಬಿದ್ದಿದ್ದಾರೆ. ವಂಚಕ ದಂಪತಿಗಳಿಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಬಂಧನ. ಈ ಮುಖಗಳನ್ನೊಮ್ಮೆ ನೋಡ್ಕೊಂಡು ಬಿಡಿ. ಮೊಬೈಲ್ ಹಿಡ್ಕೊಂಡು ಪೋಸ್ ಕೊಟ್ಟಿರುವ ಈ ಖತರ್ನಾಕ್ ಹೆಸರು ಶಿವಾನಂದ ಮೂರ್ತಿ. ಇನ್ನೊಂದೆಡೆ ತೋಳು ಹಿಡಿದುಕೊಂಡು ಫೋಟೋದಲ್ಲಿ ಕಾಣುತ್ತಿರುವ ಮಹಿಳೆ ಅನ್ನಪೂರ್ಣ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ನೂರಾರು ಜನರಿಗೆ ವಂಚಿಸಿದ್ದ ಕಿಲಾಡಿ ದಂಪತಿ ಕಾಕಿ ಕೆಡ್ಡಾಗೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಆರೋಪಿಗಳನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿ ಹಲವು ಭಾಗದ ಜನರಿಗೆ ಈ ಕಿಲಾಡಿ ಜೋಡಿ 30 ಕೋಟಿ ವಂಚಿಸಿತ್ತು. ಹೂಡಿಕೆ ಮಾಡಿದ್ದ ಹಣಕ್ಕೆ ದುಪ್ಪಟ್ಟು ಬಡ್ಡಿ ನೀಡೋದಾಗಿ ಆಮಿಷ ಒಡ್ಡಿ ಪರಾರಿಯಾಗಿತ್ತು. ಈ ಸಂಬಂಧ ತುಮಕೂರು ನಗರ ಪೊಲೀಸರಿಗೆ ನೂರಾರು ಜನರು ದೂರು ನೀಡಿದ್ರು. ಕೇಸ್ ದಾಖಲಿಸಿಕೊಂಡಿದ್ದ ತುಮಕೂರು ನಗರ ಪೊಲೀಸರು ನಾಪತ್ತೆಯಾಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಹಾಗೂ ಆತನ ಪತ್ನಿ ಅನ್ನಪೂರ್ಣ ಎಂಬುವರನ್ನ ಬಂಧಿಸಿದ್ದಾರೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ನೂರಾರು ಮಹಿಳೆಯರಿಗೆ 30 ಕೋಟಿ ವಂಚಿಸಿದ್ರು ಈ ವಂಚಕ ದಂಪತಿಗಳು. ಈಗ ಈ ದಂಪತಿಗಳು ಪೊಲೀಸ್ ಕೆಡ್ಡಾಗೆ ಬಿದ್ದಿದ್ದಾರೆ. ವಂಚಕ ದಂಪತಿಗಳಿಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಬಂಧನ. ಈ ಮುಖಗಳನ್ನೊಮ್ಮೆ ನೋಡ್ಕೊಂಡು ಬಿಡಿ. ಮೊಬೈಲ್ ಹಿಡ್ಕೊಂಡು ಪೋಸ್ ಕೊಟ್ಟಿರುವ ಈ ಖತರ್ನಾಕ್ ಹೆಸರು ಶಿವಾನಂದ ಮೂರ್ತಿ. ಇನ್ನೊಂದೆಡೆ ತೋಳು ಹಿಡಿದುಕೊಂಡು ಫೋಟೋದಲ್ಲಿ ಕಾಣುತ್ತಿರುವ ಮಹಿಳೆ ಅನ್ನಪೂರ್ಣ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ನೂರಾರು ಜನರಿಗೆ ವಂಚಿಸಿದ್ದ ಕಿಲಾಡಿ ದಂಪತಿ ಕಾಕಿ ಕೆಡ್ಡಾಗೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಆರೋಪಿಗಳನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿ ಹಲವು ಭಾಗದ ಜನರಿಗೆ ಈ ಕಿಲಾಡಿ ಜೋಡಿ 30 ಕೋಟಿ ವಂಚಿಸಿತ್ತು. ಹೂಡಿಕೆ ಮಾಡಿದ್ದ ಹಣಕ್ಕೆ ದುಪ್ಪಟ್ಟು ಬಡ್ಡಿ ನೀಡೋದಾಗಿ ಆಮಿಷ ಒಡ್ಡಿ ಪರಾರಿಯಾಗಿತ್ತು. ಈ ಸಂಬಂಧ ತುಮಕೂರು ನಗರ ಪೊಲೀಸರಿಗೆ ನೂರಾರು ಜನರು ದೂರು ನೀಡಿದ್ರು. ಕೇಸ್ ದಾಖಲಿಸಿಕೊಂಡಿದ್ದ ತುಮಕೂರು ನಗರ ಪೊಲೀಸರು ನಾಪತ್ತೆಯಾಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಹಾಗೂ ಆತನ ಪತ್ನಿ ಅನ್ನಪೂರ್ಣ ಎಂಬುವರನ್ನ ಬಂಧಿಸಿದ್ದಾರೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ನೂರಾರು ಮಹಿಳೆಯರಿಗೆ 30 ಕೋಟಿ ವಂಚಿಸಿದ್ರು ಈ ವಂಚಕ ದಂಪತಿಗಳು. ಈಗ ಈ ದಂಪತಿಗಳು ಪೊಲೀಸ್ ಕೆಡ್ಡಾಗೆ ಬಿದ್ದಿದ್ದಾರೆ. ವಂಚಕ ದಂಪತಿಗಳಿಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ.
ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಬಂಧನ. ಈ ಮುಖಗಳನ್ನೊಮ್ಮೆ ನೋಡ್ಕೊಂಡು ಬಿಡಿ. ಮೊಬೈಲ್ ಹಿಡ್ಕೊಂಡು ಪೋಸ್ ಕೊಟ್ಟಿರುವ ಈ ಖತರ್ನಾಕ್ ಹೆಸರು ಶಿವಾನಂದ ಮೂರ್ತಿ. ಇನ್ನೊಂದೆಡೆ ತೋಳು ಹಿಡಿದುಕೊಂಡು ಫೋಟೋದಲ್ಲಿ ಕಾಣುತ್ತಿರುವ ಮಹಿಳೆ ಅನ್ನಪೂರ್ಣ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ನೂರಾರು ಜನರಿಗೆ ವಂಚಿಸಿದ್ದ ಕಿಲಾಡಿ ದಂಪತಿ ಕಾಕಿ ಕೆಡ್ಡಗೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಆರೋಪಿಗಳನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿ ಹಲವು ಭಾಗದ ಜನರಿಗೆ ಈ ಕಿಲಾಡಿ ಜೋಡಿ 30 ಕೋಟಿ ವಂಚಿಸಿತ್ತು. ಹೂಡಿಕೆ ಮಾಡಿದ್ದ ಹಣಕ್ಕೆ ದುಪ್ಪಟ್ಟು ಬಡ್ಡಿ ನೀಡೋದಾಗಿ ಆಮಿಷ ಒಡ್ಡಿ ಪರಾರಿಯಾಗಿತ್ತು. ಈ ಸಂಬಂಧ ತುಮಕೂರು ನಗರ ಪೊಲೀಸರಿಗೆ ನೂರಾರು ಜನರು ದೂರು ನೀಡಿದ್ರು. ಕೇಸ್ ದಾಖಲಿಸಿಕೊಂಡಿದ್ದ ತುಮಕೂರು ನಗರ ಪೊಲೀಸರು ನಾಪತ್ತೆಯಾಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಹಾಗೂ ಆತನ ಪತ್ನಿ ಅನ್ನಪೂರ್ಣ ಎಂಬುವರನ್ನ ಬಂಧಿಸಿದ್ದಾರೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ನೂರಾರು ಮಹಿಳೆಯರಿಗೆ 30 ಕೋಟಿ ವಂಚಿಸಿದ್ರು ಈ ವಂಚಕ ದಂಪತಿಗಳು. ಈಗ ಈ ದಂಪತಿಗಳು ಪೊಲೀಸ್ ಕೆಡ್ಡಾಗೆ ಬಿದ್ದಿದ್ದಾರೆ. ವಂಚಕ ದಂಪತಿಗಳಿಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಬಂಧನ. ಈ ಮುಖಗಳನ್ನೊಮ್ಮೆ ನೋಡ್ಕೊಂಡು ಬಿಡಿ. ಮೊಬೈಲ್ ಹಿಡ್ಕೊಂಡು ಪೋಸ್ ಕೊಟ್ಟಿರುವ ಈ ಖತರ್ನಾಕ್ ಹೆಸರು ಶಿವಾನಂದ ಮೂರ್ತಿ. ಇನ್ನೊಂದೆಡೆ ತೋಳು ಹಿಡಿದುಕೊಂಡು ಫೋಟೋದಲ್ಲಿ ಕಾಣುತ್ತಿರುವ ಮಹಿಳೆ ಅನ್ನಪೂರ್ಣ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ನೂರಾರು ಜನರಿಗೆ ವಂಚಿಸಿದ್ದ ಕಿಲಾಡಿ ದಂಪತಿ ಕಾಕಿ ಕೆಡ್ಡಗೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಆರೋಪಿಗಳನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಸೇರಿ ಹಲವು ಭಾಗದ ಜನರಿಗೆ ಈ ಕಿಲಾಡಿ ಜೋಡಿ 30 ಕೋಟಿ ವಂಚಿಸಿತ್ತು. ಹೂಡಿಕೆ ಮಾಡಿದ್ದ ಹಣಕ್ಕೆ ದುಪ್ಪಟ್ಟು ಬಡ್ಡಿ ನೀಡೋದಾಗಿ ಆಮಿಷ ಒಡ್ಡಿ ಪರಾರಿಯಾಗಿತ್ತು. ಈ ಸಂಬಂಧ ತುಮಕೂರು ನಗರ ಪೊಲೀಸರಿಗೆ ನೂರಾರು ಜನರು ದೂರು ನೀಡಿದ್ರು. ಕೇಸ್ ದಾಖಲಿಸಿಕೊಂಡಿದ್ದ ತುಮಕೂರು ನಗರ ಪೊಲೀಸರು ನಾಪತ್ತೆಯಾಗಿದ್ದ ಜ್ಯುವೆಲರಿ ಶಾಪ್ ಮಾಲೀಕ ಶಿವಾನಂದ ಮೂರ್ತಿ ಹಾಗೂ ಆತನ ಪತ್ನಿ ಅನ್ನಪೂರ್ಣ ಎಂಬುವರನ್ನ ಬಂಧಿಸಿದ್ದಾರೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ನೂರಾರು ಮಹಿಳೆಯರಿಗೆ 30 ಕೋಟಿ ವಂಚಿಸಿದ್ರು ಈ ವಂಚಕ ದಂಪತಿಗಳು. ಈಗ ಈ ದಂಪತಿಗಳು ಪೊಲೀಸ್ ಕೆಡ್ಡಾಗೆ ಬಿದ್ದಿದ್ದಾರೆ. ವಂಚಕ ದಂಪತಿಗಳಿಗೆ ಪೊಲೀಸರು ಕೋಳ ತೊಡಿಸಿದ್ದಾರೆ. ತುಮಕೂರಿನಲ್ಲಿ ದುಪ್ಪಟ್ಟು ಬಡ್ಡಿ ಆಮಿಷ ಒಡ್ಡಿ ವಂಚನೆ. ಜ್ಯುವೆಲರಿ ಶಾಪ್ ಮಾಲೀಕ ಹಾಗೂ ಆತನ ಪತ್ನಿ ಬಂಧನ. ಈ ಮುಖಗಳನ್ನೊಮ್ಮೆ